ಸಾಕ್ಷ್ಯನಾಶ ಮಾಡಿದವರ ಬುಡಕ್ಕೆ ಬೆಂಕಿ ಇಟ್ಟ ಸುಪ್ರೀಂ ಕೋರ್ಟ್. ಸೌಜನ್ಯ ಕೇಸಲ್ಲಿ ಮಹತ್ವದ ತಿರುವು. ವಾದದ ವೇಳೆ ವಕೀಲರು ಪ್ರಮುಖವಾಗಿ ಎತ್ತಿ ತೋರಿಸಿದ್ದು ಸಾಕ್ಷ್ಯಗಳ ನಿಗೂಢ ಸಾವು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದ ಕರಾವಳಿ ಭಾಗದ ಧರ್ಮಸ್ಥಳದಲ್ಲಿ ನಡೆದಂತಹ 17 ವರ್ಷದ ವಿದ್ಯಾರ್ಥಿನಿ ಸೌಜನ್ಯಳ ಭೀಕರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೇವಲ ಒಂದು ಕ್ರಿಮಿನಲ್ ಕೇಸ್ ಆಗಿ ಉಳಿದಿಲ್ಲ. ಇದು ವರ್ಷಾನುಗಟ್ಟಲೆ ಪಟ್ಟಭದ್ರರು ಹಾಗೂ ಉಳಿಗಮಾನ್ಯ ಅಧರ್ಮ ಸಾಮ್ರಾಜ್ಯದ ವಿರುದ್ಧ ನಡೀತಾ ಇರುವಂತಹ ಮಹಾ ಹೋರಾಟ. ತನಿಖೆಯ ಹಾದಿಯನ್ನ ತಪ್ಪಿಸಿದ್ರಿಂದಾನೇ ನೈಜ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ತನಿಖಾ ಸಂಸ್ಥೆಗಳು ಸೋತಿದ್ವು. ತನಿಖಾ ಸಂಸ್ಥೆಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ವು ಅನ್ನೋ ಆರೋಪಗಳು ಸಹ ಇದೆ. ಈ ಎಲ್ಲಾ ಸಾರ್ವಜನಿಕ ಆಕ್ರೋಶದ ನಡುವೆಯೇ ಈಗ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಮರು ತನಿಖೆಯ ದಾರಿಯನ್ನ ಸುಗಮಗೊಳಿಸಬಹುದು ಅನ್ನೋ ಆಶಾಭಾವ ಮೂಡಿದೆ. ಹೌದು, ಮಗಳನ್ನ ಕಳ್ಕೊಂಡಂತಹ ನೋವಿನಲ್ಲಿರುವಂತಹ ತಾಯಿ ಕುಸುಮಾವತಿ ಅವರು ಅಚಲವಾದ ಕಾನೂನು ಹೋರಾಟಕ್ಕೆ ಜಯ ಸಿಗುವಂತಹ ಕಾಲ ಇನ್ನೂ ದೂರವಿದೆ. ಆದ್ರೆ ಅವರ ಹೋರಾಟಕ್ಕೆ ಮಾನ್ಯತೆ ದೊರೆಯುವ ಹಂತ ಹತ್ತಿರ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ. ಸೌಜನ್ಯ ಪ್ರಕರಣದ ಮರು ತನಿಖೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠ ಕೈಗೆತ್ತಿಕೊಳ್ಳುತ್ತೆ. ಅರ್ಜಿದಾರರ ಪರವಾಗಿ ಹಿರಿಯ ನ್ಯಾಯವಾದಿಗಳಾದ ಶೋಭಾ ಗುಪ್ತಾ, ಶೇಖರ್ ದೇವಸ್ ಮತ್ತು ಸಂಜಯ್ ನುಲವಿ ಅವರು ವಾದಗಳನ್ನ ಮಂಡಿಸ್ತಾರೆ. ವಾದದ ವೇಳೆ ವಕೀಲರು ಪ್ರಮುಖವಾಗಿ ಎತ್ತಿ ತೋರಿಸಿದ್ದು ಸಾಕ್ಷಿಗಳ ನಿಗೂಢ ಸಾವುಗಳನ್ನ. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಂತಹ ಹಲವು ವ್ಯಕ್ತಿಗಳು ಕಳೆದ ಕೆಲ ವರ್ಷಗಳಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಇದು ಕೇವಲ ಕಾಕತಾಳಿ ಅಲ್ಲ, ಬದಲಿಗೆ ಪ್ರಕರಣದ ಸತ್ಯವನ್ನು ಹೂತಾಕೋಕೆ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಪಿತೂರಿ ಅನ್ನೋ ವಾದವನ್ನ ನ್ಯಾಯಾಲಯದ ಮುಂದಿಡಲಾಯಿತು. ಈ ಅಂಶ ನ್ಯಾಯಪೀಠವನ್ನ ಗಂಭೀರವಾಗಿ ಚಿಂತಿಸುವಂತೆ ಮಾಡಿತು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ರಾಜ್ಯ ಸರ್ಕಾರ ಮತ್ತು ಸಿಬಿಐ ವಿರುದ್ಧ ನ್ಯಾಯಪೀಠದ ಕೆಂಗಣ್ಣು. ಹೌದು, ವಿಚಾರಣೆ ಆರಂಭದಲ್ಲೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿತು. ಪ್ರಕರಣದ ವಿಚಾರಣೆ ನಡೀತಾ ಇದ್ದಾಗ ಕರ್ನಾಟಕ ಸರ್ಕಾರದ ಪರವಾಗಿ ಅಥವಾ ಸಿಬಿಐ ಪರವಾಗಿ ಯಾವುದೇ ಅಭಿಯೋಜಕರು ಕೋರ್ಟ್ ಹಾಲ್ನಲ್ಲಿ ಹಾಜರಿರಲಿಲ್ಲ. ಇದು ಪ್ರಕರಣದ ಕುರಿತು ಸರ್ಕಾರಕ್ಕಿರುವಂತಹ ಬೇಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತೆ ಅಂತ ನ್ಯಾಯಾಲಯ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಮಧ್ಯಾಹ್ನದ ನಂತರ ವಿಚಾರಣೆ ಮುಂದುವರೆದಾಗಲೂ ಸಹ ಸರ್ಕಾರಿ ವಕೀಲರು ಪ್ರಕರಣದ ಕುರಿತು ಸರ್ಕಾರದ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸೋಕೆ ತಡಕಾಡಿದ್ರು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ರಾಜ್ಯ ಸರ್ಕಾರ ಈ ಸೂಕ್ಷ್ಮ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದಂತೆ ಕಾಣಿಸ್ತಾ ಇಲ್ಲ ಅಂತ ಕಟುವಾಗಿ ಟೀಕಿಸಿದ್ರು. ಇಷ್ಟು ದೊಡ್ಡ ಮಟ್ಟದ ಜನಜಾಗೃತಿ ಮತ್ತು ಅನ್ಯಾಯ ನಡೆದಿರುವಂತಹ ಈ ಕೇಸಲ್ಲಿ ಸರ್ಕಾರದ ಮೌನ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೊನೆಗೆ ಮರು ತನಿಖೆಗೆ ಮುಹೂರ್ತ ಫಿಕ್ಸ್ ಆಯಿತು. ಸುಪ್ರೀಂ ಕೋರ್ಟ್ ಮರು ತನಿಖೆಯ ಪ್ರಕ್ರಿಯೆಗೆ ಚಾಲನೆ ನೀಡೋಕೆ 3 ಪ್ರಮುಖ ನಿರ್ದೇಶನಗಳನ್ನು ಕೊಟ್ಟಿದೆ. ಮೊದಲೇದು ಸಾಕ್ಷ್ಯಗಳ ರಕ್ಷಣೆ. ಮೊದಲು ಸಾಕ್ಷಿಗಳ ಜೀವ ಉಳಿಸೋದು ಅನಿವಾರ್ಯ ಅಂತ ಕಂಡುಕೊಂಡಂತಹ ನ್ಯಾಯಾಲಯ ಪ್ರಕರಣದ ಎಲ್ಲಾ ಪ್ರಮುಖ ಸಾಕ್ಷಿಗಳಿಗೆ ತಕ್ಷಣವೇ ಬಿಗಿ ಪೊಲೀಸ್ ರಕ್ಷಣೆ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದೆ. ಸಾಕ್ಷಿಗಳು ಭಯಮುಕ್ತವಾಗಿ ಹೇಳಿಕೆ ನೀಡೋಕೆ ಪೂರಕ ವಾತಾವರಣ ನಿರ್ಮಿಸೋದು ಸರ್ಕಾರದ ಜವಾಬ್ದಾರಿ ಅಂತ ನೆನಪಿಸಿದೆ. ಸುಪ್ರೀಂ ಕೋರ್ಟ್ ಹಾಗಾದ್ರೆ ಯಾಕೆ ಈಗ ಸಾಕ್ಷ್ಯ ರಕ್ಷಣೆ ಬಗ್ಗೆ ಮೆನ್ಷನ್ ಮಾಡಿದೆ ಅಂತಂದ್ರೆ, ಅತ್ಯಾಚಾರ ನಡೆದ ರಾತ್ರಿಯಿಂದಾನೇ ಈ ಪ್ರಕರಣದಲ್ಲಿ ಸಾಕ್ಷ್ಯ ನಾಶವಾಗೋಕೆ ಶುರುವಾಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಬಾರಿ ಸಾಕ್ಷ್ಯಗಳ ರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂತೆ ಕಾಣಿಸುತ್ತೆ. ಇನ್ನು ಎರಡನೇದು ಕೌಂಟರ್ ಅಫಿಡವಿಟ್ ಸಲ್ಲಿಕೆ. ರಾಜ್ಯ ಸರ್ಕಾರ ಮತ್ತು ಸಿಬಿಐ ಸಂಸ್ಥೆಗಳು ಜುಲೈ 14ರೊಳಗೆ ತಮ್ಮ ಲಿಖಿತ ನಿಲುವನ್ನ ಕೌಂಟರ್ ಅಫಿಡವಿಟ್ ರೂಪದಲ್ಲಿ ಸಲ್ಲಿಸಬೇಕು. ತನಿಖೆಯಲ್ಲಿ ಎಲ್ಲಿ ತಪ್ಪಾಗಿದೆ ಮತ್ತೆ ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ವಿವರಿಸೋಕೆ ಸೂಚಿಸಲಾಗಿದೆ. ಇನ್ನು ಕೊನೆಯದಾಗಿ ತನಿಖಾ ಸಂಸ್ಥೆಯ ಆಯ್ಕೆ. ಮರು ತನಿಖೆಯನ್ನ ಯಾವ ಸಂಸ್ಥೆಗೆ ವಹಿಸಬೇಕು, ಹೊಸದಾಗಿ ವಿಶೇಷ ತನಿಖಾ ತಂಡ SITಯನ್ನು ರಚಿಸಬೇಕಾ ಅಥವಾ ಬೇರೆ ಯಾವುದಾದ್ರೂ ಸ್ವತಂತ್ರ ಸಂಸ್ಥೆಗೆ ವಹಿಸಬೇಕಾ ಅನ್ನೋ ಬಗ್ಗೆ ಸರ್ಕಾರ ತನ್ನ ಅಭಿಪ್ರಾಯವನ್ನ 2 ವಾರಗಳಲ್ಲಿ ನೀಡಬೇಕು ಅಂತ ಪೀಠ ಸ್ಪಷ್ಟಪಡಿಸಿದೆ. ಈಗ ದೋಷಪೂರಿತ ತನಿಖೆ ಮತ್ತು ಹೈಕೋರ್ಟ್ ನೋಟಿಸ್. ಈ ಹಿಂದೆ ಕೆಳಹಂತದ ನ್ಯಾಯಾಲಯದಲ್ಲಿ ಆರೋಪಿ ಅಂತ ಬಿಂಬಿತವಾಗಿದ್ದಂತಹ ಸಂತೋಷ್ ರಾವ್ ಅವರು ನಿರ್ದೋಷಿಯಾಗಿ ಬಿಡುಗಡೆ ಆದ್ರು. ಆಗ ಸಿಬಿಐ ನ್ಯಾಯಾಲಯ ನೀಡಿದಂತ ತನ್ನ ತೀರ್ಪಿನಲ್ಲಿ ತನಿಖಾಧಿಕಾರಿಗಳ ವೈಫಲ್ಯವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿತ್ತು. ಕೇವಲ ಒಬ್ಬ ಮಾನಸಿಕ ಅಸ್ವಸ್ಥನನ್ನ ಬಲಿಪಶು ಮಾಡಿ ನೈಜ ಕಾಮುಕರನ್ನ ರಕ್ಷಿಸೋಕೆ ಪ್ರಯತ್ನ ನಡೆದಿದೆ ಅನ್ನೋ ಅಂಶ ಈ ತೀರ್ಪಿನಲ್ಲಿ ಉಲ್ಲೇಖ ಆಗಿತ್ತು.
ಸೊ ಈ ದೋಷಪೂರಿತ ತನಿಖೆ ನಡೆಸಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಈ ವಿಚಾರವನ್ನ ಖುಲಾಸೆ ಸಮಿತಿ ಅಥವಾ ಎಕ್ವಿಟಲ್ ಕಮಿಟಿ ಮುಂದೆ ಇಡಬೇಕು ಅಂತ ಸೂಚಿಸಲಾಗುತ್ತೆ. ಆದರೆ ಆ ಆದೇಶ ಇನ್ನೂ ಜಾರಿಯಾಗಿರಲಿಲ್ಲ. ಇದೀಗ ಕರ್ನಾಟಕ ಹೈಕೋರ್ಟ್ ಕೂಡ ಈ ಸಂಬಂಧ ಸಿಬಿಐ ಮತ್ತು ಚೆನ್ನೈನ ವಿಶೇಷ ತನಿಖಾ ದಳಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿ ತನಿಖೆಯಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳಿಗೆ ಈಗ ಸಂಕಷ್ಟ ಎದುರಾಗತ್ತೆ. ಕೊನೆಗೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆಯಾದ ಸಾಕ್ಷ್ಯಗಳು. ಹೌದು, ಅರ್ಜಿದಾರರಾಗಿರುವಂತಹ ಕುಸುಮಾವತಿಯವರ ಪರ ವಕೀಲರು ಪ್ರಕರಣದ ಕೆಲವು ಸ್ಫೋಟಕ ಮಾಹಿತಿ ಮತ್ತು ಸಾಕ್ಷ್ಯಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ದಾಖಲೆಗಳಲ್ಲಿ ಪ್ರಕರಣದ ದಿಕ್ಕನ್ನು ಬದಲಿಸಬಲ್ಲ ಮಾಹಿತಿ ಇದೆ ಅಂತ ಹೇಳಲಾಗುತ್ತೆ. ಸೊ ನ್ಯಾಯಾಲಯ ಈ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಸಾಕ್ಷಿಗಳ ರಕ್ಷಣೆಗೆ ತಕ್ಷಣದ ಆದೇಶ ನೀಡಿತು ಅನ್ನೋದು ಇಲ್ಲಿ ಗಮನಾರ್ಹ. ಇನ್ನು ಸೌಜನ್ಯ ಪ್ರಕರಣದ ಹಿನ್ನೆಲೆ ಮತ್ತು ಜನಸಾಮಾನ್ಯರ ಹೋರಾಟ ಹೇಗಿತ್ತು? 2012ರ ಅಕ್ಟೋಬರ್ ತಿಂಗಳಲ್ಲಿ ಸೌಜನ್ಯ ಅಪಹರಣಕ್ಕೊಳಗಾಗಿ ನಂತರ ಕಾಡಲ್ಲಿ ಆಕೆಯ ಶವ ಪಿಶಾಚಿಗಳ ಕೈಗೆ ಸಿಕ್ಕಿ ಕ್ರೌರ್ಯವನ್ನ ಎದುರಿಸಿದ ಅತ್ಯಂತ ಭಯಾನಕ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಅಂದಿನಿಂದ ಇಂದಿನವರೆಗೆ ಕರಾವಳಿ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಇದು ಕೇವಲ ಒಂದು ಕುಟುಂಬದ ಹೋರಾಟವಾಗಿರಲಿಲ್ಲ, ಸಮಾಜದಲ್ಲಿರುವ ಪ್ರಭಾವಿ ವ್ಯಕ್ತಿಗಳ ವಿರುದ್ಧದ ಧ್ವನಿಯಾಗಿ ಎಲ್ಲರೂ ಸಹ ಎದೆಸೆಟೆದು ನಿಂತಿದ್ರು. ತನಿಖಾ ಹಂತದಲ್ಲಿ ಪೊಲೀಸರು ಮತ್ತು ನಂತರ ಸಿಬಿಐ ಅಧಿಕಾರಿಗಳು ಪ್ರಮುಖ ಸಾಕ್ಷ್ಯಗಳನ್ನು ನಾಶಪಡಿಸಿದ್ದಾರೆ ಅನ್ನೋ ಆರೋಪ ಮೊದಲಿಂದಾನೂ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಪೊಲೀಸರಿಂದ ಹಿಡಿದು ನ್ಯಾಯ ಸಿಗಲೇಬಾರದು ಅಂತ ಪಟ್ಟು ಹಿಡಿದಂತ ಪ್ರತಿಯೊಬ್ಬರೂ ಸಹ ವ್ಯವಸ್ಥಿತವಾಗಿ ಸಾಕ್ಷ್ಯ ನಾಶ ಮಾಡಿದ್ರು. ಸೌಜನ್ಯ ಕಾಣೆಯಾದ ಹಿಂದಿನ ದಿನ 200 ಜನ ಹುಡುಕಿದ್ರು ಸಹ ಸೌಜನ್ಯರ ಶವ ಸಿಗೋದಿಲ್ಲ ಅಥವಾ ಸೌಜನ್ಯಳು ಸಿಗೋದಿಲ್ಲ. ಜೋರಾಗಿ ಮಳೆ ಬಂದಿದ್ರಿಂದ ಮನೆಗೆ ಎಲ್ಲರೂ ಮರಳಿದ್ರು. ಆದರೆ ಮಾರನೇ ದಿನ ಸೌಜನ್ಯಳ ಮೃತದೇಹ ಸಿಕ್ಕಿದ ಸ್ಥಳದಲ್ಲಿ ಆಕೆಯ ಬ್ಯಾಗ್ ಹಾಗೂ ಬುಕ್ ಬಿದ್ದಿರುತ್ತೆ. ಆದ್ರೂ ಅದು ಒದ್ದೆ ಆಗಿರೋದಿಲ್ಲ. ಈ ಮೂಲಕ ಬೇರೆ ಯಾವುದೋ ಒಂದು ಜಾಗದಲ್ಲಿ ಅತ್ಯಾಚಾರ ನಡೆದಿತ್ತು, ಆದ್ರೆ ಪೊಲೀಸರು ಮೃತದೇಹ ಸಿಕ್ಕಿದ ಜಾಗದಲ್ಲಿ ಈ ಕೃತ್ಯ ನಡೆದಿದೆ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ರು ಅನ್ನೋ ಆರೋಪ ಇದೆ. ಇನ್ನು ಸೌಜನ್ಯ ಮೃತದೇಹ ಸಿಕ್ಕ 50 ಅಡಿ ದೂರದಲ್ಲಿ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕಿಸ್ತಾರೆ. ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿದ್ದಂತಹ ಸಂತೋಷ್ ರಾವ್ನನ್ನ ಹಿಡಿದು ಆ ಟೆಂಟಲ್ಲೇ ಇದ್ದ ಅಂತ ಪೊಲೀಸರು ಸಾಬೀತು ಮಾಡೋಕೆ ಮುಂದಾಗಿದ್ರು. ಸೌಜನ್ಯ ಹುಡುಕಿದ ಜನರಲ್ಲಿ ಒಬ್ರಿಗೂ ಸಹ ಈ ಟೆಂಟ್ ಯಾಕೆ ಸಿಕ್ಕಿಲ್ಲ? ಸೌಜನ್ಯ ಮೃತದೇಹ ಸಿಕ್ಕಿದ ದಿನ 3000 ಜನ ಸೇರ್ತಾರಂತೆ. ಸೊ ಅವರಿಗೂ ಆ ಟೆಂಟ್ ಯಾಕೆ ಕಾಣಿಸ್ಲಿಲ್ಲ? ಅಲ್ಲಿ ಟೆಂಟ್ ಇರಲೇ ಇಲ್ಲ. ಇದು ಪೊಲೀಸರ ಮೇಲಿರುವಂಥ 2ನೇ ಆರೋಪ. ಇನ್ನು ಸೌಜನ್ಯ ಕೇಸಲ್ಲಿ ಸಾಕ್ಷಿಯಾಗಬಹುದಾದವರು ಸಹ ನಿಗೂಢವಾಗಿ ಸಾವನ್ನಪ್ಪಿರೋದು. ಅದರಲ್ಲಿ ಸಂತೋಷ್ ರಾವ್ರನ್ನ ಹಿಡಿದುಕೊಟ್ಟವರಲ್ಲಿ ಒಬ್ಬರಾಗಿದ್ದಂಥ ರವಿ ಪೂಜಾರಿ. ಕೇಸ್ ಸಿಬಿಐಗೆ ವರ್ಗಾವಣೆ ಆದಾಗ ರವಿ ಪೂಜಾರಿ ನಿಗೂಢ ಸಾವಾಗತ್ತೆ. ನೇಣು ಹಾಕೊಂಡು ಸಾವನ್ನಪ್ಪಿದ್ದ ಈತ. ಸೊ ಆರೋಪಿಗಳು ಸೌಜನ್ಯ ಜೊತೆಗೆ ಫಾರ್ಮ್ ಹೌಸ್ ಅಲ್ಲಿ ಇರೋದನ್ನ ಅಲ್ಲೇ ಕೆಲಸ ಮಾಡ್ತಾ ಇದ್ದಂಥ ವಾರಿಜ ಅನ್ನೋರು ನೋಡಿದ್ರು. ಇವರ ಮೃತದೇಹ ಕೂಡ ಫಾರ್ಮ್ ಹೌಸ್ ಅಲ್ಲಿ ಬಾವಿಯಲ್ಲಿ ಸಿಗತ್ತೆ. ಹಾಗೆಯೇ ಗೋಪಾಲ್ ಕೃಷ್ಣ ಸ್ಲೋ ಪಾಯ್ಸನ್ ನಿಂದ ಸತ್ತಿದ್ದು. ಸೌಜನ್ಯಳನ್ನ ಕಿಡಿಗೇಡಿಗಳಿಂದ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಪ್ರಶಾಂತ್ ಕೂಡ ಸಾವನ್ನಪ್ಪಿದ್ದ. ಹಾಗೆಯೇ ಸೌಜನ್ಯ ಅಪಹರಣ ಕಂಡಿದ್ದಂತಹ ದಿನೇಶ್ ಗೌಡ, ಹೇಳಿಕೆ ಕೊಟ್ಟಿದ್ದಂತಹ ಹರೀಶ್ ಮಡಿವಾಳ್ ಕೂಡ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಹೀಗೆ ಸಾಕ್ಷ್ಯಗಳೆಲ್ಲ ನಾಶ ಆಗಿದ್ದಾವೆ. ಇನ್ನು ಸೌಜನ್ಯಳ ಮನೆಗೆ ಹೋಗಿದಂತ ಪೊಲೀಸರು ಆಕೆಯ ಅಂಡರ್ ಗಾರ್ಮೆಂಟ್ ಒಂದನ್ನ ತಂದು ಅದೇ ಅತ್ಯಾಚಾರಕ್ಕೊಳಗಾದಂತ ಸಿಕ್ಕ ಬಟ್ಟೆ ಅಂತ ಸುಳ್ಳು ಹೇಳಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನು ಸ್ಥಳೀಯವಾಗಿ ಲಭ್ಯವಿದ್ದಂತ ಬೆರಳಚ್ಚುಗಳು, ಬಟ್ಟೆಗಳ ಮೇಲಿದ್ದ DNA ಗಳ ಮಾದರಿಗಳು ಸರಿಯಾಗಿ ಸಂಗ್ರಹ ಆಗಿರಲಿಲ್ಲ ಅನ್ನೋದು ನ್ಯಾಯಾಲಯದ ಅಸಮಾಧಾನಕ್ಕೆ ಮೂಲ ಕಾರಣ. ಸೊ ನನ್ನ ಮಗಳಿಗಾದಂಥ ಅನ್ಯಾಯ ಮತ್ತೊಬ್ಬರಿಗೆ ಆಗಬಾರ್ದು ಮತ್ತು ಅಪರಾಧಿಗಳು ಯಾರೇ ಆಗಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹಠ ತೊಟ್ಟಿರುವಂಥ ಸೌಜನ್ಯ ತಾಯಿ ಕುಸುಮಾವತಿ ಇಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದು ಸಾಮಾನ್ಯ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರುವಂತೆ ಮಾಡುತ್ತೆ. ಅವರ ಹೋರಾಟಕ್ಕೆ ಶೋಭಾ ಗುಪ್ತಾ ಅವರಂಥ ಅನುಭವಿ ವಕೀಲರು ಬೆನ್ನೆಲುಬಾಗಿ ನಿಂತಿರೋದು ಪ್ರಕರಣಕ್ಕೆ ಮತ್ತಷ್ಟು ಬಲವನ್ನ ಕೊಟ್ಟಿದೆ. ಇನ್ನು ಮರು ತನಿಖೆ ಅನ್ನೋದು ಹೇಳಿದಷ್ಟು ಸುಲಭ ಅಲ್ಲ. 12 ವರ್ಷಗಳ ಹಳೆಯ ಕೇಸ್ ಇದಾಗಿರೋದ್ರಿಂದ ಭೌತಿಕ ಸಾಕ್ಷ್ಯಗಳು ಎಷ್ಟರ ಮಟ್ಟಿಗೆ ಲಭ್ಯವಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಆದರೆ ಸಾಕ್ಷ್ಯಗಳ ಜೀವ ರಕ್ಷಣೆ ಮತ್ತು ಮರು ವಿಚಾರಣೆಯ ಮೂಲಕ ಸತ್ಯವನ್ನು ಹೊರತೆಗೆಯೋಕೆ ಸುಪ್ರೀಂ ಕೋರ್ಟ್ ತೋರಿರುವಂತಹ ಉತ್ಸುಕತೆ ಹೀಗೆ ಮುಂದುವರಿಲಿ ಅನ್ನೋದು ನ್ಯಾಯದ ಪರ ಇದ್ದವರ ಆಶಯ. ಸೊ ಸರ್ಕಾರದ ಮೇಲೆ ಈಗ ಜವಾಬ್ದಾರಿಯ ದೊಡ್ಡ ಹೊರೆ ಇದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಸತ್ಯವನ್ನು ಹೊರಹಾಕುವ ಸಾಹಸವನ್ನು ಸರ್ಕಾರ ಮಾಡಬೇಕಾಗಿದೆ. ಸೌಜನ್ಯ ಕೊಲೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಮುಹೂರ್ತ ನಿಗದಿಪಡಿಸಿರೋದು ಅನ್ಯಾಯಕ್ಕೊಳಗಾದವರಿಗೆ ಸಿಕ್ಕ ಮರು ತನಿಖೆಯ ಕ್ಷೀಣ ಆಶಾಕಿರಣ. ಸೊ ವ್ಯವಸ್ಥೆಯ ಕಪಿಮುಷ್ಟಿಯಿಂದ ಪ್ರಕರಣವನ್ನ ಬಿಡಿಸಿ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ನಡೆಸುವ ಅಗತ್ಯ ಇದೆ. ಸೊ ಈಗಿನ ಸುಪ್ರೀಂ ಕೋರ್ಟ್ ಆದೇಶಗಳು ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗುವ ದಿನ ಹತ್ತಿರದಲ್ಲಿದೆ ಅನ್ನೋ ಆಶಾವಾದವನ್ನು ಮೂಡಿಸುತ್ತೆ. ಇನ್ನು ತನಿಖೆ ಹಾದಿ ತಪ್ಪಿಸಿದಂಥ ಅಧಿಕಾರಿಗಳಿಗೆ ಶಿಕ್ಷೆಯಾಗೋದು ಮತ್ತು ನಿಜವಾದ ಹಂತಕರು ಜೈಲು ಸೇರೋದು ನ್ಯಾಯದಾನದ ಅಂತಿಮ ಗುರಿಯಾಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.